ಸಭೆ ಮತ್ತು ಸಭೆಯಲ್ಲಿ ಆದಂಥ ತೀರ್ಮಾನದ ಬಗ್ಗೆ ಈಗಾಗಲೇ ಸಮಾಜಕ್ಕೆ ಮಾಡಿರ್ತಕ್ಕಂಥ ಈ ಒಂದು ಅಸಮಾಧಾನ ಮತ್ತು ಅನ್ಯಾಯದ ಕುರಿತಾಗಿ ರಾಜ್ಯಾದ್ಯಂತ ಎಲ್ಲ ಭಕ್ತಾದಿಗಳು ಸಹಜವಾಗಿಯೇ ಗುರುಗಳಿಗೆ ಒಂದು ಶಕ್ತಿ ತುಂಬುವಂಥ ಆ ಮೂಲಕವಾಗಿ ಆ ಶಕ್ತಿಯನ್ನು ಭಕ್ತಿಯ ಮೂಲಕ ತುಂಬುವಂಥ ಕಾರ್ಯ ಮಾಡ್ತದೆ. ಆ ಹಿನ್ನೆಲೆ ಒಳಗೆ ಅವತ್ತು ನಾನು ಕೂಡಲ ಸಂಘ ಬಂದಾಗ ಎಲ್ಲ ನಮ್ಮ ಸಮುದಾಯದ ಅನೇಕ ಪ್ರಮುಖರು ನಾವು ನಿಮ್ಮನ್ನು ಬಂದು ಭೇಟಿ ಆಗ್ತೀವಿ ಅಂತ ಹೇಳಿದ್ರು. ಆ ಪ್ರಕಾರವಾಗಿ ಇವತ್ತು ಸಮುದಾಯದ ಅನೇಕ ನಾಯಕರ ಪರವಾಗಿ ಎಲ್ಲ ಪಕ್ಷದ ಒಳಗಿರ್ತಕ್ಕಂಥ ಎಲ್ಲ ನಾಯಕರ ಪರವಾಗಿ ನಮ್ಮ ಮೀಸಲಾತಿ ಚಳವಳಿಯ ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷ ಆಗಿರ್ತಕ್ಕಂಥ ನರಗುಂದ ಶಾಸಕರಾದ ಸಿ ಪಾಟೀಲ್ ಅವರು ಮತ್ತು ಗೌರವ ಉಪಾಧ್ಯಕ್ಷ ಆಗಿರ್ತಕ್ಕಂಥ ತೇರದಾಳ ಶಾಸಕರಾದಂಥ ಸಿದ್ದು ಸೌದಿ ಅವರು ಮತ್ತೋರ್ವ ನಮ್ಮ ಮೀಸಲಾತಿ ಚಳವಳಿಯ ಗೌರವ ಸಲಹೆಗಾರಾಗಿರ್ತಕ್ಕಂಥ ಹುಬ್ಬಳ್ಳಿ ಶಾಸಕ ಅರವಿಂದ್ ಬೆಲ್ಲದವರು ಮತ್ತು ಹೋರಾಟ ಸಮಿತಿಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಾಜಿ ಶಾಸಕರಾದಂಥ ಎಚ್ ಎಸ್ ಶಿವಶಂಕರ್ ಅವರು ಎಲ್ಲರೂ ಪರವಾಗಿ ಬಂದು ನನಗೆ ನೈತಿಕವಾದಂತಹ ಒಂದು ಭಕ್ತಿಯ ಬೆಂಬಲವನ್ನು ಕೊಟ್ಟುಬಿಟ್ಟು ಒಟ್ಟಾರೆ ಆದಷ್ಟು ಶೀಘ್ರದಲ್ಲಿ ನಮ್ಮ ಸಮುದಾಯದ ಅನೇಕ ನಾಯಕರು ಬರಬೇಕಾಗಿತ್ತು. ಬಸವ ಪಾಟೀಲ್ ಯತ್ನಾಳ್ ಅವರು ಆರೋಗ್ಯ ನಿಮಿತ್ತವಾಗಿ ಬರಲಿಕ್ಕಾಗಲಿಲ್ಲ. ಅವರೆಲ್ಲ ರೀತಿಗೆ ಮಾತಾಡಿಕೊಂಡು ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಭಕ್ತಾದಿಗಳ ಸಭೆಯನ್ನು ಸಮಾಜ ಬಾಂಧವರ ಸಭೆಯನ್ನು ಕರೆದು ಮುಂದಿನ ಎಲ್ಲ ರೀತಿ ಇರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿಕೊಂಡು ಒಂದು ನಿರ್ಣಯವನ್ನು ಮಾಡಬೇಕು ಅಂತೇಳಿ ಅವರೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರ ರಾಜ್ಯಾದ್ಯಂತ ಭಕ್ತರು ಯಾವುದೇ ಕಾರಣಕ್ಕೂ ವಿಚಲಿತರಾಗದೆ ಗುರುಗಳ ಸಂದೇಶ ಮತ್ತು ಸಮಾಜ ಬಾಂಧವರು ಕೊಡುವಂಥ ಸಲಹೆಗಳೇನಿದೆ ಅವೆಲ್ಲವೂ ಕೂಡಿಪಡ್ಕೊಂಡು ಒಂದು ಗಟ್ಟಿಯಾಗಿರ್ತಕ್ಕಂಥ ನಿರ್ಧಾರವನ್ನು ನಾವು ಸಹ ಮಾಡೋಣ. ಹಾಗಾಗಿ ಮೂಲ ಕ್ಷೇತ್ರ ಕೂಡಲ ಸಂಗಮದಲ್ಲಿಯೇ ಮೂಲ ಪೀಠವನ್ನಾಗಿ ಉಳಿಸಿಕೊಂಡು ಈಗಾಗಲೇ ಕೂಡಲ ಸಂಗಮದಲ್ಲಿ 2008ನೇ ಇಸ್ವಿಯಲ್ಲಿ ಪೀಠ ಸ್ಥಾಪನೆ ಆಗಿದೆ. ಹಾಗಾಗಿ ಕೂಡಲ ಸಂಗಮದಲ್ಲೇ ಮೂಲ ಪೀಠವನ್ನಾಗಿ ಇಟ್ಕೊಂಡು ಎಲ್ಲಿ ಭಕ್ತಾದಿಗಳು ಶಾಖಾ ಪೀಠವನ್ನು ಮಾಡ್ತೀವಿ ಅಂದ್ರೆ ಆಯಾ ಭಾಗದಲ್ಲಿ ಶಾಖಾ ಪೀಠವನ್ನು ಮಾಡಬೇಕು ಅನ್ನುವಂಥ ಚರ್ಚೆಯು ಇವತ್ತಾಗಿದೆ. ಹಾಗಾಗಿ ಈಗಾಗಲೇ ಸಿ ಪಾಟೀಲ್ ಅವರು ಮಾಧ್ಯಮದ ಮೂಲಕವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ವಿಚಾರ ಹಂಚ್ಕೊಂಡಿದ್ದಾರೆ. ಹಾಗಾಗಿ ಮತ್ತೆ ನಾನು ಹೇಳಿಕೆ ಇಚ್ಛೆಪಡಲ್ಲ. ಹಾಗಾಗಿ ಅವರೆಲ್ಲ ಬಂದು ಭೇಟಿ ಕೊಟ್ಟಿದ್ದು ಮತ್ತು ಇಡೀ ದಿನ ಪ್ರತಿನಿತ್ಯ ಬೇರೆ ಬೇರೆ ತಾಲೂಕಿಂದ ಗಂಗಾವತಿ, ರಾಮದುರ್ಗ, ನಂತರದಲ್ಲಿ ನಮ್ಮ ಹುನಗುಂದ, ನಮ್ಮ ಹುಬ್ಬಳ್ಳಿ ಎಲ್ಲ ಕಡೆಯಿಂದ ಭಕ್ತರು ಬಂದು ಭೇಟಿ ಮಾಡಿ ತಮ್ಮ ಸಭೆ ಸಮಾರಂಭಕ್ಕೆ ಮತ್ತು ನಮ್ಮ ಮುಂದಿನ ಎಲ್ಲ ಹೋರಾಟಕ್ಕೆ ನೈತಿಕವಾದಂಥ ಬಲವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ನಾಡಿನ ಎಲ್ಲ ಸಮಾಜ ಬಾಂಧವರಿಗೆ ಹೇಳಿಕೆ ಇಚ್ಛೆಪಡ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಸ್ವಾಮೀಜಿ, ಸಭೆ